ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಮಹಾವನ ಬುದ್ಧ ವಿಹಾರದಲ್ಲಿ ಯಶಸ್ವಿಯಾಗಿ ಜರುಗಿದ ವ್ಯಕ್ತಿತ್ವ ವಿಕಸನ ಶಿಬಿರ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಹೊನ್ನೂರು ಕೆಸ್ತೂರು ಮಾರ್ಗ ಮಧ್ಯದಲ್ಲಿರುವ ಮಹಾವನ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಸೊಸೈಟಿ ಮಹಾವನ ಬುದ್ಧ ವಿಹಾರ ಮಾತೆ ಸಾವಿತ್ರಿಬಾಯಿ ಫುಲೆರವರ ಜನ್ಮದಿನ ಹಾಗೂ ಅಂತಾರಾಷ್ಟ್ರೀಯ ಧ್ವಜ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನ ಶಿಬಿರವನ್ನ ಹಮ್ಮಿಕೊಳ್ಳಲಾಯಿತು. ಬುದ್ಧ ಧರ್ಮ ದೀಪ ನಮನ ಹಾಗೂ ಉದ್ಘಾಟನೆಯನ್ನ ಯಳಂದೂರು ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಆಯುಷ್ಮಾನ್ ನಂಜುಂಡಯ್ಯನವರು ನೆರವೇರಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬಂತಿ ಬುದ್ಧರತ್ನಾರವರು ಮಾತನಾಡಿದರು. ನಂತರ ಅಭಿನಂದನಾ ಪತ್ರವನ್ನ ಮುಖ್ಯ ಅತಿಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಆಯುಷ್ಮಾನ್ ಪ್ರಮೋದ್ ಚಂದ್ರನ್, ಆಯುಷ್ಮಾನ್ ಶಿವಕುಮಾರ್, ಆಯುಷ್ಮಾನ್ ಮಲ್ಲೇಶ್, ಆಯುಷ್ಮತಿ ಎನ್, ಆಶಾರಾಣಿ, ಆಯುಷ್ಮಾನ್ ಮಂಟೆಲಿಂಗಯ್ಯ, ಕಾರ್ಯದರ್ಶಿ ಶಾಂತರಾಜು ಹಾಗೂ ಇತರರು ಹಾಜರಿದ್ದರು. ವರದಿ ಗುಳಿಪುರ, ಮಣಿಕಂಠ ನಾಯ್ಕ್, ಚಾಮರಾಜನಗರ. ಜ್ಯೋತಿ ಬಾಪುಲೆ ತನ್ನ ಹೆಂಡತಿಗೆ ಅನೇಕ ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತು ಅವರನ್ನ ಮುನ್ನಡೆಯುವಂತಹ ಮಹಾತಾಯಿಯಾಗಿ ಬೆಳೆಯುವಂತೆ ಸಪೋರ್ಟ್ ಮಾಡಿದರು. ಹಾಗಾಗಿ ಅಂತ ಮಹಾತಾಯಿಯ ಜನ್ಮ ದಿನವನ್ನ ಜನವರಿ 3 ಅಂತ ಆಚರಿಸ್ತಾ ಇದ್ದೀವಿ. ಅದು ಒಂದು ದಿನ ಆಗಬಾರದು, ನಿತ್ಯವೂ ಕೂಡ ಅವರ ಜನ್ಮ ದಿನವೇ ಆಗಿದೆ. ನಾವು ಶಿಕ್ಷಕರಲ್ಲಿ ನಾವು ಕಾಣಬೇಕಾಗಿದೆ. ಜ್ಯೋತಿ ಬಾಪುಲೆ ಅವರನ್ನ ನಾವು ಕಾಣ್ತಾ ಇದ್ದೀವಿ. ಹಾಗೆ ಬಂತ ಹೇಳಿದ್ರೆ ಅನೇಕಗಳನ್ನ ನಾವು ನೀವೆಲ್ಲರೂ ಕೂಡ ಮೈಗೂಡಿಸಿಕೊಂಡು ಮುಂದಿನ ಪೀಳಿಗೆಗೆ ನಾವು ಕೊಂಡೊಯ್ಯುವಂತ ವ್ಯವಸ್ಥೆ ಆಗಬೇಕು. ಅದೇ ಒಂದು ವ್ಯಕ್ತಿ ವಿಕಸನ. ಸರ್ ಹೇಳ್ತಾ ಇದ್ರು, ನಮ್ಮ ವ್ಯಕ್ತಿತ್ವದಲ್ಲಿ ಮಾಗಿದ ಹಣ್ಣು ಆಗಬೇಕು. ಒಂದು ತೇಜಿ ಗುರುಗಳ ಒಂದು ಮಾರ್ಗದರ್ಶನದ ಮೂಲಕ, ಅವರ ಹಿತನುಡಿಗಳ ಮೂಲಕ ಒಂದು ವಿಹಾರವನ್ನ ಹೇಗೆ ಎಸ್ಟಾಬ್ಲಿಷ್ ಮಾಡಬೇಕು, ನಾವು ಮೌನದಿಂದ ಏನು ಕಲಿಬೇಕು, ಮಾತಿನಿಂದ ಏನು ಕಲಿಬೇಕು ಎನ್ನುವುದನ್ನೆಲ್ಲ ಕೂಡ ಈ ವಿಹಾರ ನಮಗೆ ಅತ್ಯುನ್ನತವಾಗಿ, ಉತ್ಕೃಷ್ಟವಾಗಿ, ಶ್ರೇಷ್ಠವಾಗಿ ನಮಗೆ ಕಲಿಸ್ತಾ ಹೋಗ್ತಾ ಇದೆ. ಕಲ್ಮಶವಾಗಿ ಅತ್ಯಂತ ಬಿಳುಪಿನಿಂದ ಕೂಡಿದಂತಹ ಒಂದು ವೈಟ್ ಹಾಳೆಯಲ್ಲಿ ನಾವು ಏನ್ ತೆಗೆದುಕೊಳ್ತೀವಿ, ಆ ವೈಟ್ ಹಾಳೆ ಹೇಗೆ ಕಾಣಿಸ್ತದೆ ಹಾಗೆ ನಮ್ಮ ಈ ಬೌದ್ಧ ಧರ್ಮ ಕಾಣಿಸ್ತದೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಬುದ್ಧರು, ನಿನಗೆ ನೀನೇ ಬೆಳಕು, ಇಲ್ಲಿ ಯಾರಿಗೂ ಯಾರು ಇಲ್ಲ, ನೀನು ಏನ್ ಮಾಡ್ತೀಯ, ಒಳ್ಳೆ ಕೆಲಸವನ್ನ ಮಾಡಿದ್ರೆ ಒಳ್ಳೆ ಕೆಲಸ ನಮಗೆ ಪ್ರತಿಬಿಂಬ ಆಗ್ತದೆ. ನಮೋ ಸಂಜಾಯ ಬುದ್ಧ ಧರ್ಮ ಸಂಘಕ್ಕೆ ವಂದಿಸುತ್ತಾ, ಬಾಬಾ ಸಾಹೇಬರಿಗೆ ವಂದಿಸುತ್ತಾ, ಸೊ ಇಂದು ಮಹಾವನ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಸೊಸೈಟಿ ಮಹಾವನ ಬುದ್ಧ ವಿಹಾರ ವತಿಯಿಂದ ಹೊನ್ನೂರು ಕೆಸ್ತೂರು ಗ್ರಾಮದ ನಡೆ ಇರುವಂತಹ ಮಹಾವನ ಬುದ್ಧ ವಿಹಾರದಲ್ಲಿ ಮಾತೆ ಸಾವಿತ್ರಿ ಬಾಪುಲೆ ಅವರ ಒಂದು ಜನ್ಮದಿನದ ಅಂಗವಾಗಿ ಹಾಗೂ ಅಂತಾರಾಷ್ಟ್ರೀಯ ಬೌದ್ಧ ಧರ್ಮ ಧ್ವಜ ದಿನದ ಅಂಗವಾಗಿ ಈ ಒಂದು ವಿಹಾರದಲ್ಲಿ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ಹಮ್ಮಿಕೊಂಡು ಈ ಮೂಲಕ ಮಕ್ಕಳಲ್ಲಿ ನೈತಿಕ ಶಕ್ತಿ ಮತ್ತೆ ಮನಸ್ಸಿನ ಒಂದು ಸದೃಢತೆಯನ್ನು ಹೊಂದುವಂತಾಗಲಿ, ಜ್ಞಾನದಿಂದ ಪ್ರಜ್ಞೆಯಿಂದ ಈ ಒಂದು ಜಗತ್ತು ಬೆಳಗುವಂತಾಗಲಿ, ಮಕ್ಕಳಲ್ಲಿ ಎಲ್ಲ ರೀತಿಯ ಅಂಧಕಾರ ಮತ್ತೆ ಮೂಢನಂಬಿಕೆ ತೊಡಗಿ ಪ್ರಜ್ಞಾವಂತರಾಗಿ ಬಾಬಾ ಸಾಹೇಬರ ಒಂದು ಜ್ಞಾನದ ಒಂದು ಅರ್ಜನೆ ಮಕ್ಕಳ ಒಂದು ಮನಸ್ಸಿನಲ್ಲಿ ಸದಾ ಒಂದು ಧಮ್ಮದ ಬೆಳಕಾಗಿ, ಜ್ಞಾನದ ಬೆಳಕಾಗಿ, ಪ್ರಜ್ಞೆಯ ಬೆಳಕಾಗಿ ಈ ಒಂದು ಜಗತ್ತಿಗೆ, ಈ ಭಾರತದ ಒಂದು ದೇಶ ಜಂಬೂ ದ್ವೀಪ ಈ ಒಂದು ಬುದ್ಧರ ಒಂದು ನೆಲೆಯಲ್ಲಿ ಪ್ರೀತಿ, ಕರುಣೆ, ಮೈತ್ರಿಯನ್ನ ಬೆಳೆಸುವಂತಾಗಲಿ, ಬಾಬಾ ಸಾಹೇಬರು ಕಂಡಿರುವಂತಹ ಪ್ರಬುದ್ಧ ಭಾರತದ ನಿರ್ಮಾಣ ಈ ಒಂದು ಸಂದರ್ಭದಲ್ಲಿ ದೇಶಕ್ಕೆ ಅವಶ್ಯಕತೆ ಇದೆ. ಹಾಗೆಯೇ ಏನು ಮಾತೆ ಸಾವಿತ್ರಿ ಬಾಪುಲೆ ಅವರ ಒಂದು ದೇಶದ ಮೊದಲ ಶಿಕ್ಷಕಿಯಾಗಿ ಇಡೀ ದೇಶಕ್ಕೆ, ದೀನ ದಲಿತರಿಗೆ ಅವರಿಗೂ ಸಹ ಈ ಒಂದು ಶಿಕ್ಷಣದ ಒಂದು ಕ್ರಾಂತಿಯನ್ನ ಮಾಡಿರುವಂತಹ ಒಂದು ಸಾಂಕೇತಿಕವಾಗಿ ಮಹಿಳೆಯರಿಗೂ ಸಹ ಬೌದ್ಧ ಧರ್ಮದಲ್ಲಿ ಸಮಾನತೆ ಇದೆ. ಆ ಒಂದು ಮೂಲಕ ಆ ಒಂದು ಮಾತೆ ಸಾವಿತ್ರಿ ಅವರ ಒಂದು ಜನ್ಮದಿನದಲ್ಲಿ ನಾವು ಅವ್ರನ್ನ ಸ್ಮರಣೆ ಮಾಡ್ತಾ, ಆ ಮೂಲಕ ಮಹಿಳೆಯರಿಗೂ ಸಹ ನಾವು ಒಂದು ಸಮಾನತೆ ಅಡಿಯಲ್ಲಿ ನಾವು ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಈ ಒಂದು ವ್ಯಕ್ತಿತ್ವ ವಿಕಾಸವನ್ನ ಹಮ್ಮಿಕೊಂಡಿದ್ದು, ಜ್ಞಾನದಿಂದ ಪ್ರಜ್ಞೆಯಿಂದ ಮಕ್ಕಳ ಮನಸ್ಸಿನಲ್ಲಿ ಆ ಒಂದು ಜ್ಞಾನದ ಬೆಳಕು ವಿಕಸನ ಆಗಿ ಈ ಒಂದು ಭಾರತಕ್ಕೆ ಒಂದು ಮಾತೆಯ ಸಾವಿತ್ರಿ ಬಾಪುಲೆ ಅವರ ಒಂದು ಕೊಡುಗೆ ಸಾಕಷ್ಟು ಇದೆ ಅಂತ ಸ್ಮರಿಸ್ತಾ
ಮಕ್ಕಳಲ್ಲಿ ಒಂದು ನೈತಿಕ ಬಲ, ಮನಸ್ಸಲ್ಲಿ ಒಂದು ಸದೃಢತೆ, ಪ್ರೀತಿ ಕರುಣೆ ಸದಾ ಬೆಳಕಾಗಿ ನಿಲ್ಲುವಂತಾಗಲಿ ಅಂತ ಹೇಳಿ ಒಂದು ಮಹಾವನ ಬುದ್ಧಯರದಲ್ಲಿ ನಾನು ಬಂತೆ ಬುದ್ಧರತ್ನ ಎಲ್ಲರಲ್ಲೂ ಸಹ ಈ ಮೂಲಕ ತಮಗೆ ಒಂದು ಒಳ್ಳೆಯದಾಗಲಿ ಅಂತ ಶುಭ ಹಾರೈಕೆಗಳನ್ನು ತಿಳಿಸ್ತೇನೆ. ನಮೋ ಬುದ್ಧಾಯ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಈ ಒಂದು ಭಾರತದ ಮೊದಲ ಶಿಕ್ಷಕಿ ಎಂಬ ಹೆಗ್ಗಳಿಕೆಯನ್ನು ಹೊಂದಿರತಕ್ಕಂಥ ಮಾತೆ ಮಹಾತಾಯಿ ಸಾವಿತ್ರಿ ಬಾಪುಲೆ ಅವರ ಜನ್ಮಾಚರಣೆಯ ಅಂಗವಾಗಿ ಈ ಒಂದು ಬುದ್ಧ ವಿಹಾರದಲ್ಲಿ ಅವರ ಜನ್ಮದಿನ ಆಚರಣೆ ಮಾಡ್ತಕ್ಕಂಥದ್ದು, ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅದರಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನವನ್ನು ಉಂಟು ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬುದ್ಧ ವಿಹಾರದಲ್ಲಿ ನಮ್ಮೆಲ್ಲರಿಗೂ ಕೂಡ ಅಚ್ಚುಮೆಚ್ಚಾಗಿ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಹೊನ್ನೂರು, ಕೆಸ್ತೂರು, ಯಳಂದೂರು ತಾಲೂಕಿಗೆ ಉತ್ತಮ ಸಂದೇಶಗಳನ್ನು, ಆದರ್ಶಗಳನ್ನು, ಉತ್ತಮ ಪ್ರಜೆಗಳಾಗಿ ರೂಪಿಸುವಂತಹ ಒಂದು ಜ್ಞಾನವನ್ನು ಉಂಟು ಮಾಡತಕ್ಕಂಥ ಈ ವಿಹಾರ ಆಗಿದೆ ಅನ್ನೋದರಲ್ಲಿ ತಪ್ಪೇನಿಲ್ಲ. ಅದರಲ್ಲಿ ಬುದ್ಧರತ್ನ ಬಂತೇಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ವಿಹಾರ ಅರಳಿದಂತಹ ಹೂಗಳಾಗ್ತಾ ಇದೆ. ಅಂತಹ ಅರಳುವುದ ಹೂಗಳನ್ನು, ಅದರ ಪರಿಮಳವನ್ನು ವಿದ್ಯಾರ್ಥಿಗಳಿಗೆ ಚೆಲ್ಲುವಂತೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು, ಅವರ ಭಾಷಣಗಳನ್ನು ಇಡೀ ಜಗತ್ತಿಗೆ ಸಾರಿಸುವಂತಹ ಕೆಲಸವನ್ನು ಈ ಒಂದು ವಿಹಾರ ಮಾಡ್ತಾ ಇದೆ. ಆ ವಿಹಾರದ ಅಡಿಯಲ್ಲಿ ನಾವು ಎಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಒಂದು ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಸಮಾಜಕ್ಕೆ ಕೊಂಡೊಯ್ಯಬೇಕು. ದೀನ ದಲಿತರಿಗೆ, ಕಷ್ಟದಲ್ಲಿರ್ತಕ್ಕಂಥವರಿಗೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಬೇಕು. ಸಮಾಜ ಸಮಾನತೆಯಿಂದ ಬದುಕಬೇಕು. ಎಲ್ರಿಗೂ ಕೂಡ ಆಹಾರ, ಆರೋಗ್ಯ, ಶಿಕ್ಷಣ ಎಲ್ಲವನ್ನೂ ಉಂಟು ಮಾಡತಕ್ಕಂಥ ಕೆಲಸವನ್ನ ಈ ವಿಹಾರ ಮತ್ತು ನಮ್ಮ ಶಾಂತರಾಜು ಅವರ ತಂಡದವರು ಮಾಡ್ತಾ ಇದ್ದಾರೆ. ಅದು ಬಂತೇಜಿಯವರ ಮಾರ್ಗದರ್ಶನ ಆಗಿದೆ. ಅದೆಲ್ಲರೂ ಕೂಡ ಈ ಒಂದು ತಾಲೂಕಿಗೆ ಒಂದು ಹೆಮ್ಮೆಯ ಕಳಸವಾಗಿ ವಿಹಾರ ರೂಪುಗೊಂಡಿದೆ. ಚಿನ್ನದಂತಹ ಕಳಸವಾಗಿ ಅದು ರೂಪುಗೊಳ್ಳುತ್ತದೆ. ಈ ಒಂದು ವಿಹಾರದ ನೀಡುವಂತಹ ಈ ಒಂದು ಆದರ್ಶಗಳನ್ನು ಈ ಒಂದು ಯಳಂದೂರು ತಾಲೂಕಿನ ಎಲ್ಲರೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ಹಾದಿಯಾಗಿ ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ತೀವಿ. ಈ ಕ್ಷೇತ್ರವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂತಹ ಕೆಲಸವನ್ನು ಮಾಧ್ಯಮದವರ ಜೊತೆಯಾಗಿ ಸೇರಿಕೊಂಡು ನಾವು ಮಾಡ್ತೀವಿ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರಗಳು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.